ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಾಮೂಲಿ ಥರನೇ 7 ಗಂಟೆಗೆಲ್ಲ ಎದ್ಬಿಟ್ಟೆ. ಮಾಮೂಲಿಯಾಗಿ ನಾನು ಎದ್ದೊಳೋದು 4 ಗಂಟೆ. ಸಂಡೇ ಸ್ವಲ್ಪ ಲೇಟಾಗಿ ಎದ್ದೆ, 7 ಗಂಟೆಗೆ ಎದ್ದೆ. ಎದ್ದಿದ್ದೇನೆ, ಏನು ಮಾಡೋದಪ್ಪ, ಸರಿ ನಾಷ್ಟಕ್ಕೆ ಅಂದ್ಬಿಟ್ಟು ಒಂದು ಟೊಮೆಟೊ ಸೋಯಾ ಪಲಾವ್ ಮಾಡೋಣ ಅಂತ ಮಾಡಿದೆ. ಹಂಗೆ ಜೊತೆಗೆ ನಿಮಗೆ ಸ್ವಲ್ಪ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಇದು ನಾನೇ ಮಾಡಿರೋ ಗರಂ ಮಸಾಲ ಮನೇಲಿ. ಒಂದು ಟೈಮ್ ಅದು ರೆಸಿಪಿ ತೋರಿಸ್ತೀನಿ, ತುಂಬ ಚೆನ್ನಾಗಾಗಿತ್ತು. ನೀವೇ ನೋಡಿದ್ರಿ ಅಲ್ಲ ಹೇಗೆ ಮಾಡೋದು ಅಂತ. ಆನಿಯನ್ ಎಲ್ಲ ಗೋಲ್ಡನ್ ಫ್ರೈ ಆದಮೇಲೆ ಏನೇನು ಹಾಕಿದೆ ಅಂತ, ಅದ್ರದ್ದು ಏನೇನು ಹಾಕಿದ್ದೀನಿ ಅಂತ ಎಲ್ಲ ಅದ್ರ ಹೆಸರು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ಆದರೆ ಜೀವನನ ಅಷ್ಟೇ ಅಲ್ವಾ, ಎಷ್ಟು ಚೆನ್ನಾಗಿ ಅದರಲ್ಲಿ ಏನೇನೆಲ್ಲ ಹಾಕಿ ಒಂದು ಮಸಾಲೆ ಹಾಕಿ ಒಂದು ರುಚಿ ಕೊಟ್ಟು ಅದು ಒಂದು ಕಲ್ಲರ್ ಬಂದು ಅದೊಂದು ಟೇಸ್ಟೇ ಚೇಂಜ್ ಆಗಿ ಅದು ನಮ್ಮ ಹೊಟ್ಟೆ ಕೂಡ ತುಂಬಿಸುತ್ತೆ. ಅದೇ ರೀತಿ ಕಷ್ಟ ಸುಖ ಏನೇ ಬರಲಿ ನಾವೇ ಎಲ್ಲನೂ ಸಮಾಧಾನದಿಂದ ತಳ್ಕೊಂಡು ಹೋಗಬೇಕು, ಜೀವನ ಸಾಗಿಸ್ಕೊಂಡು ಹೋಗಬೇಕು. ತಾಳಿದವನು ಬಾಳಿಯನು ಅನ್ನೋಗೆ ತಾಳ್ಕೊಂಡು ಹೋಗಬೇಕು. ಎಲ್ಲ ಇವತ್ತಲ್ಲ ನಾಳೆ ಒಂದು ದಿವಸ ಎಲ್ಲ ಸರಿಯಾಗುತ್ತೆ ಅಂತ ಕಾಯಬೇಕು. ಅದು ನನ್ನ ಜೀವನದ ಅನುಭವ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಪನ್ನೀರು ಹಾಲಿತ್ತು, ಹೊಡೆದೋಯ್ತು ಅಂದ್ಬಿಟ್ಟು ಸರಿ ಪನ್ನೀರ್ ಮಾಡಿಬಿಡೋಣ ಅಂತ ಮಾಡಿದೆ. ಮತ್ತು 7 ಗಂಟೆಗೆಲ್ಲ ನನಗೆ ತಿಂದು ಅಭ್ಯಾಸ ಆಗಿಬಿಟ್ಟು ಹಸುವಾಗ್ತಾ ಇತ್ತು. ಸರಿ ಇರಲಿ, ತುಂಬ ದಿನ ಆಗಿತ್ತು ಚಾಕೋಸ್ ಕೆಲಾಕ್ಸ್ ತಿನ್ನೋಣ ಅಂದ್ಬಿಟ್ಟು ತಿಂದೆ. ಮತ್ತು 7 ಗಂಟೆಗೆ ತಿಂದು ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಹಸುವಾಗ್ತಾ ಇತ್ತು. ಸರಿ ಅದಕ್ಕೆ ಕೆಲಾಕ್ಸ್ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಕಿಶೋರ್ ಹುಡುಗ ಇದ್ದಾನಲ್ವ, ಅವನು ಸಂತು ಫ್ರೆಂಡು, ಅವ್ನು ನಮ್ಮ ಮನೇಲೇ ಇದ್ದಾನೆ. ಇವಾಗ ಒಂದಷ್ಟು ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಸೆಟ್ ಆಗೋವರೆಗೂ ಇರೋಣ ಅಂತ. ಸರಿ ಅವನು ಎದ್ದು ಹಬ್ಬ, ಅವನಿಗೆ ಸಂಡೇ ಕೆಲಸ ಇದೆ ಅಂತ ಹೇಳ್ದ. ಸರಿ ಬಿಡು, ಕೆಲಸ ಇದೆಯಲ್ಲ, ಮಗು ಏನಾರು ತಿನ್ಬಿಟ್ಟು ಹೋಗ್ಲಿ, ಟಿಫಿನ್ ತೊಗೊಂಡೋಗ್ಲಿ ಅಂತ ನಾನು ಬೆಳಗ್ಗೆ ಮಾಮೂಲಿ ಟೈಮ್ಗೆ ಎದ್ದು ನಾನು ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರೆ ಎದ್ದು ಸಾಯಬ್ರು ಒಂದು ಸ್ವಲ್ಪ ಹೊತ್ತು ಆಚೆ ಹೋಗಿ ಕುತ್ಕೊಂಡು ಸುಧಾರಿಸ್ಕೊಂಡು ಬಂದ್ಬಿಟ್ಟು ಹೇಳ್ತಾನೆ, ಆಂಟಿ ನನಗೆ ಇವತ್ತು ಲಂಚ್ ಇಲ್ಲ ಅಂತ. ಸರಿ ಇನ್ನೇನು ಮಾಡೋದು, ಆಯ್ತಪ್ಪ ಟಿಫಿನೇ ತಿಂದ್ಬಿಟ್ಟು ಹೋಗು ಅಂತ ಹೇಳಿದೆ. ಕುಕ್ಕೀಸ್ ತರ್ತಾರಲ್ವ, ಅಲ್ಲಿದು ಬಾಕ್ಸ್ಗಳು ಕಲೆಕ್ಷನ್ ಮಾಡಿರೋದು ನಾನು. ಅವ್ರ ಮನೆಯಲ್ಲಿ ತರ್ತಾರಲ್ವ, ಕ್ಯಾಪ್ ಎಲ್ಲ ಇರ್ತಾಯಿತ್ತು, ಚೆನ್ನಾಗಿರ್ತಾಯಿತ್ತು, ಏನಕ್ಕೆ ಬಿಸಾಕೋದು ಅಂದ್ಬಿಟ್ಟು ನಾನು ಒಂದು ಸಲ ಎತ್ಕೊಂಬಂದೆ. ಆಮೇಲೆ ಅವರೇ ಎತ್ತಿಟ್ಟು ನನಗೆ ಕೊಡ್ತಾಯಿದ್ರು. ಆಮೇಲೆ ಕೆಳಗಡೆ ಬಂದು ಅದು ಗೋಲ್ಡನ್ ಕ್ಯಾಪ್ ಇರೋದು ತುಪ್ಪ ಬಾಟ್ಲು ಅವ್ರ ಮನೆಯದು, ಅದು ಕೂಡ ನಾನು ತೊಗೊಂಬಂದು ಎಲ್ಲ ತುಂಬಿಸಿಟ್ಕೊತಾ ಇದ್ದೆ. ಸರಿ ಇವಾಗ ಸ್ವಲ್ಪ ದೊಡ್ಡದ್ರಲ್ಲೇ ತುಂಬಿಸಿಡೋಣ, ಮತ್ತು ಅದು ಪೇಪರ್ ಇರೋದ್ರಿಂದ ನಂಗೆ ಸಡನ್ನಾಗಿ ಕಾಣೋದಿಲ್ಲ, ಬೇಗ ಅರ್ಜೆಂಟಿಗೆ ಎತ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಮೀಶೋಯಿಂದ ಚೆನ್ನಾಗಿದೆ ಕ್ವಾಲಿಟಿ, ನಾನೆಲ್ಲ ನೋಡಿ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಇವಾಗ ಇದರಲ್ಲೆಲ್ಲ ತುಂಬಿಸಿಟ್ಕೊಳ್ಳೋಣ ಅಂತ. ನೋಡಿ ಫೈನಲಿ ಬಾಕ್ಸ್ಗೆಲ್ಲ ತುಂಬಿಸ್ಬಿಟ್ಟೆ. ಇದ್ದಿದ್ದು ಕಾಳುಗಳೆಲ್ಲ ಸೆಟ್ ಆಯ್ತು. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಆರಾಮಾಗಿ ಎತ್ಕೋಬೋದು. ಅದು ಚೆನ್ನಾಗಿತ್ತು, ಕ್ಯೂಟಾಗಿ ಬಾಕ್ಸ್ಗಳಂತ ತಂದಿಟ್ಕೊಂಡಿದ್ದೆ. ಸರಿ ತುಂಬ ಅರ್ಜೆಂಟ್ಗೆ ಕಾಣೋದೇ ಇಲ್ಲ, ಅದು ಸ್ಟಿಕ್ಕರ್ ಇರೋದ್ರಿಂದ. ಸರಿ ಅದಕ್ಕೆ ಇವಾಗ ಆರ್ಗನೈಸ್ ಮಾಡಿದ್ದೀನಿ. ಟೋಟಲಾಗಿ ಒಂದು 25 ಬಾಕ್ಸನ್ನು ಬಂದಿದೆ ಮೀಶೋನಲ್ಲಿ. 350 ಆ ಥರ ಅಷ್ಟೇ ಪ್ರೈಸಲ್ಲಿ ತೊಗೊಂಡಿದ್ದು. ಕ್ವಾಲಿಟಿದು ಚೆನ್ನಾಗಿದೆ, ಆರಾಮಾಗಿ ಇಡಿಸುತ್ತೆ. 1 kg ಇಡಿಸುತ್ತೆ, 1 kg 1/2 kg ಇಡಿಸುತ್ತೆ. ಚೆನ್ನಾಗೆಲ್ಲ ಬಾಕ್ಸ್ ಎಲ್ಲ ಸೆಟ್ ಮಾಡಿದಾಯಿತು. ಸರಿ ಪನ್ನೀರು ರೆಡಿ ಆಯಿತು. ಪನ್ನೀರ್ ಕೂಡ ಬಾಕ್ಸೆಲ್ಲ ಕೆತ್ತಿಟ್ಟೆ, ಮಂಡೆಗೆ ಯೂಸ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಬೇಗ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂತ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮತ್ತೆಲ್ಲ ನಮ್ಮ ಮೇಡಮ್ ನೋಡಿದ್ರೆ ಇನ್ನೂ ಮಲಗಿದ್ರು, ಎದ್ದಿರಲಿಲ್ಲ. ಅದಕ್ಕೆ ಸರಿ ಎದ್ದು ಅವ್ರು ಮಾಡೋಷ್ಟರಲ್ಲಿ ಎಲ್ಲ ಆಗುತ್ತೆ ಟೈಮು, ಮಲಗಲಿ ನಾನು ಬಿಟ್ಟು ಸಂಡೇ ಅಂತ ಬಿಟ್ಬಿಟ್ಟು ನಾನೇ ಬೇಗ ಎಲ್ಲ ಕೆಲಸ ಮುಗಿಸಿ. ನೋಡೆ ಅವನು ಮಾತ್ರ ತಿಂತಾ ಇದ್ದಾನೆ ಎಮ್ಮೆ ಥರ. ಪಾಪ ಅದು ಕಾಯ್ತೈತೆ ನೋಡಿ, ಹೆಂಗೆ ಕಾಯ್ತೈತೆ. ಕ್ಯಾರೆಟ್ ತಿಂದರೆ ಸಾಕಾ? ಆಗ ನೀನು 2 ಕ್ಯಾರೆಟ್ ತಿಂದ್ಬಿಟ್ಟು ಸೈಲೆಂಟಾಗಿರ್ಬೇಕಾಗಿತ್ತು. ನೋಡಿ ಹೆಂಗೆ ಹಾಕೊಂಡು ತಿಂತಾ ಇದ್ದಾನೆ. ಪಾಪ ಅದು ಹೆಂಗೆ ನೋಡ್ತೈತೆ ನೋಡಿ ಪಾಪ. ಇದಕ್ಕೆ ಇವ್ರಿಗೆ ನಾಯಿ ಬೇರೆ ಬೇಕು. ಏನು ಮಾಡೋದು, ಕೇಳು ಮಿಸ್ತ್ರಿ, ಕೇಳು ಮಿಶ್ರಿ ಕೇಳು, ನನಗೆ ಊಟ ಹಾಕಲ್ಲೋ ಅಂತ ಕೇಳು. ನೋಡು ಪಾಪ ಹೆಂಗೆ ಕಾಯ್ತಾಯ್ತು ನೋಡಿ ಪಾಪ ಎಮ್ಮೆ ಥರ ತಿಂತಾವನೆ ಪಾಪ. ಅದಕ್ಕೆ ಊಟ ಹಾಕ್ದೇನೆ ಫಸ್ಟೇ 2 ಕ್ಯಾರೆಟ್ ಹಾಕಿದ್ನಂತೆ ಸಾಕಂತೆ. ನೀನು 2 ಕ್ಯಾರೆಟ್ ತಿನ್ಬಿಟ್ಟು ಸೈಲೆಂಟಾಗಿರ್ಬೇಕು ತಾನೆ.
ಪಾಪ ನೋಡಿ ಹೆಂಗೆ ಕಾಯ್ತೈತೆ. ಹಾಂ, ನಾನು ಬೆಳಗ್ಗೆ 2 ರಸ್ಕ್ ಹಾಕಿದ್ದೀನಿ. ಹಾಂ, ಸಾಕಾ? ಫಸ್ಟು ನನಗೆ ಹಾಕಲು ಅಂತ ಕೇಳ್ತೈತೆ. ಅಂತೂ ಆಯಿತು ಕೆಲಸ ಎಲ್ಲ. ಈಗಷ್ಟೇ ಬಂದು ಸ್ನಾನ ಮಾಡಿಕೊಂಡು ಇವಾಗ ಒಂಚೂರು ತಿಂದ್ಬಿಟ್ಟು ಹೊರಗಡೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ. ಎಲ್ಲಿಗೆ ಅಂತ ತೋರಿಸ್ತೀನಿ ಆಮೇಲೆ. ಎಲ್ಲಿ ಹೋಗ್ತೀನಿ ಹೊರಗಡೆ ತೋರಿಸ್ತೀನಿ ಅಂತ ಹೇಳಿದೆ, ಆದರೆ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಹೋಗಿದ್ದ ಕೆಲಸ ಕೂಡ ಆಗಲಿಲ್ಲ. ಮತ್ತು ವಾಪಸ್ ಮನೆಗೆ ಬಂದೆ. ಏನು ಮಾಡ್ತಿದ್ದೀರಾ? ಸ್ಪೆಷಲ್ ಸಂಡೇ ಅಲ್ವಾ, ಅದಕ್ಕೆ ಸ್ಪೆಷಲ್. ಮಹೇಶ್ವರ್ ಸ್ಟೈಲ್ ಸ್ಪೆಷಲ್ ನಾನ್ ವೆಜ್ ಇಲ್ಲ. ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ವೆಜ್ ಮಾಡಾಕ್ತಾ ಇದ್ದಾರೆ ಗೈಸ್. ನೋಡಿ ಹೆಂಗಿದೆ, ಬಾಯಲ್ಲಿ ನೀರ ಬರುತ್ತಲ್ಲ ಹಂಗೆ. ಎಲ್ಲರೂ ಮಾಡ್ಕೊಡ್ತಾನೆ ಚೆನ್ನಾಗಿ. ಎಣ್ಣೆಲಿ ಹಂಗೆ ಕುದೀತಾ ಇದ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಚಿಕನ್ ಹಾಕ್ಬಿಟ್ರೆ ಇದರಲ್ಲಿ ಚಿಕನ್ಗೆ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದುತ್ತಾ ಇದೆ ನೋಡಿ. ಮಾಡಿ ಕುಕಿಂಗ್ ಟ್ರೈನಿಂಗ್ ಯಾರ್ಯಾರು ಗೊತ್ತಿರಲ್ಲ, ಟ್ರೈನಿಂಗ್ ತಗೋಬೋದು. ಅಡುಗೆ ಕಲಿಯೋಕ್ಕೆ ಬಾಯ್ಸ್ ಮಾತ್ರ. ಲಾಸ್ಟ್ ಸೆಟ್ ಆಫ್ ಒಬ್ಬಟ್ಟು ಮಾಡಿದ್ವಿ ಇವತ್ತು. ಚೆನ್ನಾಗಿ ತಿಂದ್ವಿ. ಇದು ನಮ್ಮಮ್ಮ ಮನೆಯಿಂದ ತಂದಿದ್ದ ಮೀನು. ಅದೇ ಹೊಸ್ತಡ್ಕಕ್ಕೆ ತಂದಿದ್ರಲ್ಲ, ಅದೆಲ್ಲ ಜಾಸ್ತಿ ಐಟಮ್ ಆಯಿತು, ತಿನ್ನೋಕ್ಕಾಗಿಲ್ಲ ಅಂತ ತೊಗೊಂಬಂದು ಮನೇಲೆ ಫ್ರೈ ಮಾಡಿಕೊಂಡು ಸಂಡೆಗೆ. ಮತ್ತು ಇದು ಮಾರ್ನೆಗೆ ಮಂಡೇ ಇತ್ತಲ್ವ, ಅವತ್ತು ಆ ಪನ್ನೀರ್ ಮಾಡಿಟ್ಟಿದ್ದು ಅದಿತ್ತು ಅಂದ್ಬಿಟ್ಟು ಟೊಮೆಟೊಗೋಸ್ಕರ ಮಾಡಿದೆ. ಚೆನ್ನಾಗಿತ್ತು. ಅದನ್ನು ನಾನು ನಿಮ್ಗೊಂದು ಟೈಮ್ ರೆಸಿಪಿ ಹೇಳ್ತೀನಿ. ಅದ್ರ ಜೊತೆಗೆ ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಮಾಡಿಬಿಟ್ಟು ಮತ್ತು ನಂಗೆ ಪೂಜೆ ಮಾಡೋದಿತ್ತು. ಸರಿ ಎಲ್ಲ ಮುಗಿಸ್ಕೊಂಡು ಮತ್ತು ಹೆಂಗೋ ನನ್ನ ತಮ್ಮ ಜೊತೆ ಬೇಗ ಅವ್ನು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಂತ ನಾನು ಕರ್ಕೊಂಡು ಹೋಗ್ಬಿಟ್ಟ. 6:45 ಹೊರಟ್ಬಿಟ್ಟು ಸರಿ ಹೇಗೋ ಮುತ್ತು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮನ ದರ್ಶನ ಮಾಡಿಕೊಂಡು ಮತ್ತು ಪ್ರತ್ಯಂಗಿರಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋದೆ. ನನ್ನ ಕೆಲಸ ಹತ್ರ ಬಂದಾಯಿತು. ಮನೆ ಡ್ಯೂಟಿ ಮುಗೀತು. ಇವಾಗ ಹೊರಗಡೆ ಕೆಲಸ ಸ್ಟಾರ್ಟ್ ಆಯಿತು. ನನ್ನ ಕೆಲಸದ ಇದೇ ಜಾಗ. ಕೆಲಸ ಮಾಡೋ ಬಿಲ್ಡಿಂಗ್ ನೋಡಿ, ಜಾಗ ಹೇಗಿದೆ. ಇದೆ ಅಲ್ವಾ ಜೀವನ. ದಿನ ಬೆಳಗ್ಗೆ ಎದ್ದೋಳು ಓಡು ಲೈಫು. ಓಡಿಲ್ಲ ಅಂದರೆ ಜೀವನ ನಡೆಯಲ್ಲ. ಓಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ದುಡಿಬೇಕು. ಕಾಯಕವೇ ಕೈಲಾಸ. ಹಂಗೆ ಅಲ್ಲ, ದುಡಿದೇ ಇದ್ರೆ ವಿಧಿ ಇಲ್ಲ. ಮತ್ತು ನಮಗೆಲ್ಲ ಹಂಗೆ ಸುಮ್ಮನೆ ಕೂತು ಆಗೋದಿಲ್ಲ. ದುಡಿಲೇಬೇಕು. ದುಡಿದ್ರೇ ಜೀವನ. ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೀದಾ ಇವಾಗ ಕೆಲ್ಸಕ್ಕೆ ಬಂದಿದ್ದೀನಿ. ಇನ್ನು ಸಾಯಂಕಾಲದವರೆಗೂ ಕೆಲಸನೇ ನಡೆಯುತ್ತೆ ನನಗೆ. ಕೆಲಸದಲ್ಲೇ ನನಗೆ ಆ ಮಗು ಜೊತೆನೇ ನಾನು ಇಡೀ ದಿನ ಕಳಿಬೇಕು. ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಇವಾಗ ಬಂತು ನನ್ನ ಕೆಲಸ, ಹೊರಡಬೇಕು. ನಮ್ಮ ಮನೆ ಮಹಾರಾಣಿ ಏನು ಗತಿ ಮಾಡಿಕ್ಕಿದ್ದಾಳೆ ನೋಡ್ರಿ. ಇಲ್ಲಿ ಸ್ವಲ್ಪ ತೋರಿಸ್ತೀನಿ. ಏನು ಸಂಧ್ಯಾ ಇದು? ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ನೀವೇ ಹೇಳಿ. ಏನ್ ಮಿಸ್ಟೇಕ್ ಇದೆಯಾ? ಏನ್ ಸಂಧ್ಯಾ ಕಿಚನ್ ಗತಿ ಎಷ್ಟ್ ಚೆನ್ನಾಗಿದ್ ಮನಿ ಪ್ಲಾಂಟ್ ಏನೇ ಹಿಂಗ್ ಮಾಡಿಕ್ಕಿದ್ಯಾ ನೀನು? ಗೋಡೆನೋ ಏನ್ ಗತಿ ಮಾಡಿದ್ಯಾ ಸಂಧ್ಯಾ ನೀನು? ಅಲ್ಲ, ಜಗತ್ತಲ್ಲಿ ಈ ರೀತಿ ತಾಯಿನ ಯಾವ್ದು ನೋಡಿದ್ದೇವ? ನನಗೆ ಮೊದ್ಲಿಗೆ ಏನಾಯ್ತು ಅಂತ ಯೋಚನೆ ಇಲ್ಲ. ಅಲ್ಲಿ ಗಿಡ ಏನಾಯ್ತು, ಗೋಡೆ ಏನಾಯ್ತು. ನಿನಗೆ ಬುದ್ಧಿ ಇಲ್ವಾ? ಉರಿಯೋ ಎಣ್ಣೆಗೆ ಉರಿಯೋ ಇದಕ್ಕೆ ಬೆಂಕಿಗೆ ನೀರ್ ಹಾಕ್ತಾರ ಅಂತ? ನಾನು ಹಪ್ಪಳ ಮಾಡ್ತಿದ್ದೆ. ಅಲ್ಲ, ಇವತ್ತು ಹಪ್ಪಳ ಮಾಡ್ತಿದ್ದೆ ಆಯ್ತಾ. ಸೊ ಅದೇನಾಯ್ತು, ಸೈಡಲ್ಲೆಲ್ಲ ಅದು ಬಂದ್ಬಿಟ್ಟು ಹಚ್ಚಿದೆ. ಬಾಂಡಿ ಚೆನ್ನಾಗಿಲ್ಲ ಹಚ್ಚಿದೆ. ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟು ನಾನು ಸಾಟಲ್ಲಿ ಹಿಂಗೆ ಮಾಡಿದ್ರೆ ಹೋಗಿ ಹೇಳ. ಒಂದು ಹಪ್ಪಳ ಮುದ್ದೆ ಮಾಡೋದಕ್ಕೆ ನೀನು ಈ ಭಂಗ ಮಾಡಿಕ್ಕಿದ್ಯಲ್ಲ. ಒಂಚೂರು ಹಿಂಗೆ ನೀರು ತಗೊಂಡು ಹಿಂಗೆ ಸೈಡಲ್ಲಿ ಹಾಕೋದಕ್ಕೂ ಅದೊಂದೆಲ್ಲ ಡ್ರಾಪ್ ಬಿಸಿ ಎಣ್ಣೆ ಬಿದ್ದು ಪಕ್ ಅಂತ ಫುಲ್ ಬೆಂಕಿ ಬಂದ್ಬಿಟ್ಟು. ಅಲ್ಲ, ಏನೋ ಕಬೋರ್ಡ್ಗೆ ಬೋರ್ಡ್ಗೆ ನಾನು ಸುಟ್ಟೋಗಿದ್ರೆ ಏನ್ ಮಾಡ್ಬೇಕಾಯ್ತು ಸಂಧ್ಯಾ? ನಾನು ಖುಷಿ ಪಡ್. ನೀನು ನಿನ್ಗೆ ಬುದ್ಧಿ ಇಲ್ವಾ ಅಷ್ಟು ಕೂಡ? ಲೂಸ್ ತರ ಮಾಡ್ಬೇಡ ನೀನು ಕೆಲ್ಸನ. ಇರೋ ಬರೋದೆಲ್ಲ ಹಾಳು ಮಾಡಿಕ್ಬಿಡು. ಇನ್ನ ನಾನು ಅದು ವಿಡಿಯೋನೇ ಮಾಡ್ಲಿಲ್ಲ. ಹೇಳಿ ನಿಮ್ಮ ಶೋಭಾ ವ್ಲಾಗ್ಸ್ ಅದೇನ್ ವ್ಲಾಗ್ ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ. ಅವಾಗಿಂದ ಬಟ 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 ಬೈ ಬೈ ಬಿಟ್ಕೊಂಡಿದ್ದೀನಿ. ಕ್ಯಾಮ್ರಾನೇ ಆನ್ ಮಾಡಿ ನನ್ನ ಸ್ಟೈಲಾಗಿ ಹೇಳ್ತಿದ್ದಾರೆ. ಓಕೆ ಗೈಸ್, ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರಿದೆ ನನಗೆ ಶೋಭಾ ಚಾನಲ್ಗೆ, ಶೋಭಾ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವ್ರು ಯಾವಾಗ ಈ ರೀತಿ ಬಡ 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 ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ನನಗಂತೂ ಪೇಷನ್ಸ್ ಸಾಕಾಗಿ ಹೋಗ್ಬಿಟ್ಟಿದೆ. 3 ವಿಡಿಯೋಸ್ಗೆ ಎಡಿಟ್ ಮಾಡಿ, ಓದಿ ವಾಯ್ಸ್ ಓವರ್ ಕೊಡಿಸಿ ಎಲ್ಲ ಮಾಡೋಷ್ಟೊಳಗಡೆ ಐ ಆಮ್ ಡನ್.
ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ನಿಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಬೆಳೆಸಿದ್ರೆ ಅದನ್ನ ನಿಮ್ಮ ಶೋಭಾ ವ್ಲಾಗ್ಸ್ಗೆ ಶೋಭಾ ಅವ್ರಿಗೆ ಡನ್ಸೋ ಮಾಡ್ಕೊಡಿ. ನಾನು ಅಷ್ಟು ಚೆನ್ನಾಗಿ ಬೆಳೆಸಿದ ಗಿಡನ ನೀನು ಹಾಳು ಮಾಡ್ಬಿಟ್ಟು ಏನ್ ಡೆನ್ಸೋ ಮಾಡೋದು Okay, ನಿನ್ಗೆ guys. ಹಂಗೇನೆ. Bye. ಬಾಯಿ ಮುಚ್ಚು ನೀನು. ಬಾಯ್ ಹೇಳ್ಬಿಡು. ಹಾ ಬಾಯಿ ಹೇಳ್ತಾರೆ ನಿನ್ಗೆ. ಹೇಳು ಬಾಯ್ ಹೇಳು. ಹಾ. ಲೈಕ್ ಮಾಡಿ ಶೇರ್ ಹಾಳು ಮಾಡ್ದೆ. ಇನ್ನೊಂದು ಗಿಡ ತಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳು. ಬಾಯ್ ಹೇಳು. ಹೇಳ್ತೀನಿ ಬಾಯಿನ.